ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ವಿಮೋಚನ ಕಾಂಡ 39ನೇ ಅಧ್ಯಾಯ ವಚನಗಳು 1ರಿಂದ 43ರವರೆಗೆ. ನಿನ್ನೆ ನಾವು 38ನೇ ಅಧ್ಯಾಯದಲ್ಲಿ ಗುಡಾರದ ಹೊರಾಂಗಣ ನಿರ್ಮಾಣವನ್ನ ನೋಡಿದ್ದೇವೆ. ಹೋಮ ಬಲಿಯ ಬಲಿಪೀಠ, ತೊಳೆಯುವ ತೊಟ್ಟಿ, ಗುಡಾರದ ಪ್ರಾಂಗಣ ಮತ್ತು ದೇವರ ಕೆಲಸದಲ್ಲಿ ಪ್ರಾಮಾಣಿಕತೆ ಮತ್ತು ಹೊಣೆಗಾರಿಕೆಯ ಮಹತ್ವವನ್ನ ಕಲಿತಿದ್ದೇವೆ. ಪ್ರಿಯರೇ, ಇಂದು 39ನೇ ಅಧ್ಯಾಯಕ್ಕೆ ಬಂದಾಗ ಗುಡಾರದ ನಿರ್ಮಾಣ ತನ್ನ ಅಂತಿಮ ಹಂತವನ್ನ ತಲುಪುತ್ತದೆ. ಅಂದರೆ ಬಹಳ ದಿನಗಳಿಂದ ದೇವರು ಕೊಟ್ಟಿದ್ದ ಯೋಜನೆ ಈಗ ಸಂಪೂರ್ಣ ರೂಪ ಪಡೆದುಕೊಳ್ಳುತ್ತಿದೆ. ಈ ಅಧ್ಯಾಯವನ್ನ ಓದುವಾಗ ಮತ್ತೆ ಪದೇ ಪದೇ ಒಂದು ಮಾತು ಕೇಳಿಸುತ್ತದೆ. ಪ್ರಿಯರೇ, ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಅವರು ಮಾಡಿದರು ಎನ್ನುವಂತ ಮಾತು. ಪ್ರಿಯರೇ, ಇದು ಕೇವಲ ಒಂದು ವಾಕ್ಯವಲ್ಲ, ಇದು ಈ ಅಧ್ಯಾಯದ ಹೃದಯವೇ ಆಗಿದೆ. ಅಧ್ಯಾಯವು ಯಾಜಕರ ಪವಿತ್ರ ವಸ್ತ್ರಗಳ ತಯಾರಿಯಿಂದ ಆರಂಭವಾಗುತ್ತದೆ. ಆರೋನ ಮತ್ತು ಅವನ ಮಕ್ಕಳು ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡುವವರಾಗಿದ್ದರು. ಆದ್ದರಿಂದ ಅವರ ವಸ್ತ್ರಗಳು ವಿಶೇಷವಾಗಿದ್ದವು. ಚಿನ್ನದ ನೂಲಿನಿಂದ, ನೀಲಿ, ನೇರಳೆ ಮತ್ತು ಕಡುಗೆಂಪು ಬಟ್ಟೆಗಳಿಂದ ಅವುಗಳನ್ನು ತಯಾರಿಸಲಾಯಿತು. ಎದೆಯ ಪಟ್ಟಿಯ ಮೇಲೆ 12 ಅಮೂಲ್ಯ ಕಲ್ಲುಗಳನ್ನ ಅಳವಡಿಸಲಾಯಿತು. ಇವು ಇಸ್ರಾಯೇಲಿನ 12 ಗೋತ್ರಗಳನ್ನ ಪ್ರತಿನಿಧಿಸುತ್ತಿದ್ದವು. ಪ್ರಿಯರೇ, ಇದರ ಮೂಲಕ ಯಾಜಕನು ತನ್ನ ಜನರನ್ನ ದೇವರ ಸನ್ನಿಧಿಗೆ ಪ್ರತಿನಿಧಿಸುತ್ತಿದ್ದಾನೆ ಎಂಬುದಾಗಿ ದೇವರು ನೆನಪಿಸುತ್ತಾ ಇದ್ದರು. ಆದರೆ ಈ ವಸ್ತ್ರಗಳ ಸೌಂದರ್ಯಕ್ಕಿಂತ ಮುಖ್ಯವಾದದ್ದು ಪ್ರಿಯರೇ, ಇನ್ನೊಂದು ವಿಷಯ ಇದೆ. ಅವುಗಳನ್ನ ದೇವರು ಹೇಳಿದ ರೀತಿಯಲ್ಲಿಯೇ ತಯಾರಿಸಲಾಯಿತು ಎಂಬುದಾಗಿ ನಾವು ನೋಡಬಹುದು. ಅಂದರೆ ತಮ್ಮ ಇಷ್ಟದಂತೆ ಏನನ್ನೂ ಬದಲಾಯಿಸಲಿಲ್ಲ. ಕೆಲವೊಮ್ಮೆ ನಾವು ಒಳ್ಳೆಯ ಉದ್ದೇಶ ಇದ್ದರೆ ಸಾಕು ಎಂಬುದಾಗಿ ಅಂದುಕೊಳ್ಳುತ್ತೇವೆ. ಇದು ನಮಗೆ ಒಂದು ದೊಡ್ಡ ಪಾಠವನ್ನ ಕಲಿಸುತ್ತದೆ. ಆದರೆ ದೇವರು ತನ್ನ ಜನರಿಗೆ ಉದ್ದೇಶ ಮಾತ್ರವಲ್ಲ, ವಿಧೇಯತೆಯೂ ಮುಖ್ಯ ಎಂಬುದಾಗಿ ಕಲಿಸುತ್ತಾ ಇದ್ದಾರೆ. ಪ್ರಿಯರೇ, ಈ ಅಧ್ಯಾಯದಲ್ಲಿ ಇನ್ನೊಂದು ವಿಷಯವಾದಂಥ ಫಲಕದ ಬಗ್ಗೆ ನಾವು ನೋಡುತ್ತೇವೆ. ಅದು ಯಾಜಕನ ತಲೆಯ ಮೇಲಿದ್ದ ಚಿನ್ನದ ಫಲಕ. ಅದರ ಮೇಲೆ ಹೀಗೆ ಬರೆಯಲಾಗಿತ್ತು, ಯೆಹೋವನಿಗೆ ಪರಿಶುದ್ಧನು, ಅಂದರೆ ಹೋಲಿ ಟು ದ ಲಾರ್ಡ್ ಎಂಬುದಾಗಿ. ಈ ಮಾತು ಯಾಜಕನ ಒಂದು ಗುರುತಾಗಿತ್ತು. ಪ್ರಿಯರೇ, ಅವನ ಜೀವನ ದೇವರಿಗೆ ಮೀಸಲಾಗಿತ್ತು ಎಂಬುದನ್ನ ಘೋಷಿಸುವಂಥದ್ದಾಗಿದೆ. ಅವನು ತನ್ನ ಸ್ವಂತ ಮಹಿಮೆಗಾಗಿ ಅಲ್ಲ, ದೇವರ ಮಹಿಮೆಗಾಗಿ ಬದುಕಬೇಕಾಗಿತ್ತು ಎಂಬುದನ್ನ ತೋರಿಸುವಂಥದ್ದಾಗಿದೆ. ಪ್ರಿಯರೇ, ಈ ಮಾತು ಇಂದು ನಮ್ಮನ್ನು ಯೋಚಿಸುವಂತೆ ಮಾಡುತ್ತದೆ. ನಮ್ಮ ಜೀವನವನ್ನ ನೋಡಿದಾಗ ಜನರು ದೇವರ ಪ್ರತಿಬಿಂಬವನ್ನ ಕಾಣುತ್ತಾರಾ? ನಾವು ಮಾಡುವ ಕೆಲಸ, ನಮ್ಮ ಮಾತು, ನಮ್ಮ ನಿರ್ಧಾರಗಳು ಇವೆಲ್ಲವೂ ದೇವರಿಗೆ ಮೀಸಲಾಗಿವೆ ಎಂಬುದಾಗಿ ಹೇಳಬಹುದಾ? ಅಧ್ಯಾಯ ಮುಂದುವರಿದಂತೆ ಗುಡಾರದ ಎಲ್ಲ ಕೆಲಸ ಪೂರ್ಣಗೊಂಡಿದೆ ಎಂಬುದಾಗಿ ಹೇಳಲಾಗುತ್ತದೆ. ಬಹಳ ದಿನಗಳಿಂದ ನಡೆಯುತ್ತಿದ್ದ ಕೆಲಸ ಈಗ ಅಂತ್ಯಕ್ಕೆ ಬಂದಿದೆ. ಇದು ಕೇವಲ ಒಂದು ಕಟ್ಟಡದ ಪೂರ್ಣತೆ ಅಲ್ಲ ಪ್ರಿಯರೇ, ದೇವರು ಕೊಟ್ಟ ಜವಾಬ್ದಾರಿಯನ್ನ ಜನರು ನಂಬಿಗಸ್ತಿಕೆಯಿಂದ ನೆರವೇರಿಸಿದ ಒಂದು ಕ್ಷಣ. ಆದರೆ ಅವರು ಕೆಲಸ ಮುಗಿದ ತಕ್ಷಣ ಸಂಭ್ರಮಾಚರಣೆ ಮಾಡಲಿಲ್ಲ. ಮೊದಲು ಎಲ್ಲವನ್ನ ಮೋಶೆಯ ಬಳಿಗೆ ತಂದರು. ಅವರು ಮಾಡಿದ ಕೆಲಸ ದೇವರು ಹೇಳಿದಂತೆಯೇ ಆಗಿದೆಯೇ ಎಂಬುದಾಗಿ ಪರಿಶೀಲಿಸಲು ಹೇಳಿದರು. ಮೋಶೆ ಪ್ರತಿಯೊಂದು ವಸ್ತುವನ್ನ ಗಮನದಿಂದ ನೋಡಿದನು. ನಂತರ ಪಾಠವು ಮತ್ತೆ ಹೇಳುತ್ತದೆ, ಅವರು ಯೆಹೋವನು ಆಜ್ಞಾಪಿಸಿದಂತೆಯೇ ಮಾಡಿದರು ಎಂಬುದಾಗಿ. ಪ್ರಿಯರೇ, ಈ ಮಾತು ಈ ಅಧ್ಯಾಯದಲ್ಲಿ ಹಲವಾರು ಬಾರಿ ರಿಪೀಟ್ ಆಗಿದೆ. ಯಾಕೆಂದರೆ ದೇವರು ಒಂದು ವಿಷಯವನ್ನ ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆಲೆಗೊಳಿಸಲು ಬಯಸುತ್ತಾ ಇದ್ದಾರೆ. ನಿಜವಾದ ಆರಾಧನೆ ಕೇವಲ ಹಾಡುಗಳಲ್ಲಿ ಅಥವಾ ಪ್ರಾರ್ಥನೆಗಳಲ್ಲಿ ಮಾತ್ರ ವ್ಯಕ್ತವಾಗುವುದಿಲ್ಲ. ಅದು ದೇವರ ವಾಕ್ಯಕ್ಕೆ ವಿಧೇಯರಾಗುವ ಜೀವನದಲ್ಲಿ ಕಾಣಿಸುತ್ತದೆ. ಮೋಶೆ ಎಲ್ಲವನ್ನ ಪರಿಶೀಲಿಸಿದ ನಂತರ ಜನರನ್ನ ಆಶೀರ್ವದಿಸುತ್ತಾನೆ. ಇದು ಒಂದು ಸುಂದರವಾದಂಥ ಕ್ಷಣ ಪ್ರಿಯರೇ. ನಂಬಿಗಸ್ತಿಕೆಯಿಂದ ಮಾಡಿದ ಕೆಲಸದ ನಂತರ ಆಶೀರ್ವಾದ ಬರುತ್ತದೆ. ಇದು ನಮಗೆ ಆದಿಕಾಂಡದ ಸೃಷ್ಟಿಯ ಕಥೆಯನ್ನ ನೆನಪಿಸುತ್ತದೆ. ಅಲ್ಲಿಯೂ ದೇವರು ತನ್ನ ಕೆಲಸವನ್ನ ಪೂರ್ಣಗೊಳಿಸಿದರು, ನಂತರ ಆಶೀರ್ವದಿಸಿದರು. ಇಲ್ಲಿಯೂ ದೇವರ ಜನರು ದೇವರು ಕೊಟ್ಟ ಕೆಲಸವನ್ನ ಪೂರ್ಣಗೊಳಿಸಿದ್ದಾರೆ, ಮತ್ತೆ ಆಶೀರ್ವಾದ ಪಡೆದುಕೊಳ್ಳುತ್ತಾ ಇದ್ದಾರೆ. ಈ ಮೂಲಕ ದೇವರು ತನ್ನ ಜನರ ಮಧ್ಯದಲ್ಲಿ ವಾಸಿಸಲು ಒಂದು ಹೊಸ ಆರಂಭವನ್ನ ಸಿದ್ಧಪಡಿಸಿದರು. ಪ್ರಿಯರೇ, ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ತನ್ನನ್ನ ನಂಬಿಗಸ್ತಿಕೆಯಿಂದ ಸೇವೆ ಮಾಡುವವರನ್ನ ಗಮನಿಸುತ್ತಾರೆ. ಜನರು ನೋಡಿದರು
ದೇವರು ನೋಡುತ್ತಾರೆ. ಯಾಕೆಂದರೆ ದೇವರು ನಂಬಿಗಸ್ತ ಸೇವೆಯನ್ನ ಎಂದಿಗೂ ಮರೆಯುವುದಿಲ್ಲ. ಹಾಗಾದರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂಥ ಆಜ್ಞೆ, ದೇವರು ನಮಗೆ ಒಪ್ಪಿಸಿರುವಂಥ ಕೆಲಸವನ್ನ ನಂಬಿಗಸ್ತಿಕೆಯಿಂದ ಪೂರ್ಣಗೊಳಿಸಬೇಕು. ಸಣ್ಣ ಜವಾಬ್ದಾರಿಯಾಗಿರಲಿ, ದೊಡ್ಡ ಜವಾಬ್ದಾರಿಯಾಗಿರಲಿ, ದೇವರಿಗಾಗಿ ಮಾಡುವ ಪ್ರತಿಯೊಂದು ಕೆಲಸವನ್ನು ಅತ್ಯುತ್ತಮವಾಗಿ ಮಾಡಬೇಕು ಮತ್ತು ದೇವರು ತೋರಿಸಿದ ಮಾರ್ಗದಲ್ಲಿಯೇ ನಡೆಯಲು ಪ್ರಯತ್ನಿಸಬೇಕು ಪ್ರಿಯರೇ. ಹಾಗಾದ್ರೆ ಇಂದು ಇದು ನೆನಪಿಟ್ಟುಕೊಳ್ಳೋಣ, ದೇವರು ನಮ್ಮ ಪ್ರತಿಭೆಯನ್ನ ಮಾತ್ರ ನೋಡುವುದಿಲ್ಲ, ನಮ್ಮ ನಂಬಿಗಸ್ತಿಕೆಯನ್ನೂ ಸಹ ನೋಡುತ್ತಾರೆ. ನಾವು ಎಷ್ಟು ದೊಡ್ಡ ಕೆಲಸ ಮಾಡಿದ್ದೇವೆ ಎನ್ನುವುದಕ್ಕಿಂತ ದೇವರು ಕೊಟ್ಟ ಕೆಲಸವನ್ನ ಎಷ್ಟು ಪ್ರಾಮಾಣಿಕವಾಗಿ ಮಾಡಿದ್ದೇವೆ ಎಂಬುದು ದೇವರು ನೋಡುತ್ತಾರೆ ಪ್ರಿಯರೇ. ಆದ್ದರಿಂದ ಇಂದು ನಮ್ಮ ಜೀವನದಲ್ಲಿಯೂ ಆ ವಾಕ್ಯ ಸತ್ಯವಾಗಲಿ. ಯೆಹೋವನು ಆಜ್ಞಾಪಿಸಿದಂತೆಯೇ ಎನ್ನುವಂಥ ಮಾತು ನಮ್ಮ ಕುಟುಂಬದಲ್ಲಿ, ನಮ್ಮ ಕೆಲಸದಲ್ಲಿ, ನಮ್ಮ ಸೇವೆಯಲ್ಲಿ ಮತ್ತು ನಮ್ಮ ಆರಾಧನೆಯಲ್ಲಿ ಆ ಮಾತು ಸತ್ಯವಾಗಲಿ. ಆಗ ನಮ್ಮ ಜೀವನವು ದೇವರ ಮಹಿಮೆಯನ್ನ ಪ್ರತಿಬಿಂಬಿಸುವಂತಹ ಸಾಕ್ಷಿಯಾಗುತ್ತದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರು ಕೊಟ್ಟ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಮಾಡುವಂಥ ಹೃದಯ ನಮ್ಮದಾಗಿರಲಿ. ಆಮೇನ್. ಜೀವಕ್ಕೆ ಗುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು